ಇನ್ನು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳಿಂದಾಗಿ ಬಹಳ ಸಮಸ್ಯೆ ಆಗ್ತಾ ಇದೆ ಅಂತ ಜನರ ಆರೋಪ ಮುಂದುವರೆದಿದ್ದು ಸರ್ಕಾರ ಕೂಡ ಸಭೆ ಮಾಡಿ ಕ್ರಮ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿದ್ದೀವಿ ಅಂತ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರುಗಳು ಅದು ಏನೇ ಹೇಳ್ತಾ ಇದ್ರು ಫೈನಾನ್ಸ್ ಕಿರುಕುಳ ಅನ್ನುವಂಥದ್ದು ಯಥಾ ಪ್ರಕಾರವಾಗಿ ಮುಂದುವರಿತಾ ಇದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಾಗೆ ಹಲವು ಆರೋಪಗಳು ಇವತ್ತು ಕೂಡ ವ್ಯಕ್ತ ಆಯಿತು. ಹಾಗಾದ್ರೆ ಸರ್ಕಾರ ಕೊಟ್ಟಂತ ಎಚ್ಚರಿಕೆಯ ನಂತರದಲ್ಲಿ ಏನಾದರೂ ಬದಲಾವಣೆ ನಿಜಕ್ಕೂ ಆಗ್ತಾ ಇದೆ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ನಾವು ಡಿಸಿ ಸಾಹೇಬ್ರಿಗೂ ಕೊಟ್ಟು ಮತ್ತೆ ಮಾಧವಪ್ಪನವ್ರಿಗೂ ಕೊಟ್ಟು ನಮಗೆ ಯಾವ ಪ್ರಯೋಜನ ಆಗಿಲ್ಲ. ಡಿಸಿ ಸಾಹೇಬ್ರಿಗೂ ದೂರು ಕೊಟ್ಟಿದ್ದೇವೆ, ಸಚಿವ ಮಹದೇವಪ್ಪಗೂ ದೂರು ಕೊಟ್ಟಿದ್ದೇವೆ. ಯಾರಿಗೆ ಹೇಳಿದ್ರೂ ಪ್ರಯೋಜನವಾಗಿಲ್ಲ. ಇದು ಸಿಎಂ ತವರು ಜಿಲ್ಲೆ ಮೈಸೂರು ರೈತನ ಅಳಲು. ನಿನ್ನೆಯಷ್ಟೇ ಮಹತ್ವದ ಸಭೆ ನಡೆಸಿ ಫೈನಾನ್ಸ್ ಕಂಪನಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದ ಸಿಎಂ ಸಿದ್ದರಾಮಯ್ಯ ಯಾವುದೇ ಟಾರ್ಚರ್ ಕೊಡಬಾರದು ಅಂತ ಎಚ್ಚರಿಕೆ ನೀಡಿದ್ರು. ಯಾರಾದರೂ ಟಾರ್ಚರ್ ಕೊಟ್ರೆ ಡಿಸಿ ಕಚೇರಿಯಲ್ಲಿ ಸಹಾಯವಾಣಿ ತೆರೆಯುತ್ತೇವೆ, ದೂರು ಕೊಟ್ರೆ ಕ್ರಮ ತೆಗೆದುಕೊಳ್ತೇವೆ ಎಂದಿದ್ರು. ಪೊಲೀಸ್ನವರು ಸುಮೋಟೋ ಪೊಲೀಸ್ನವರು ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹೀಗೆ ಸಿಎಂ ಭರವಸೆ ನೀಡಿ 24 ಗಂಟೆ ಕಳೆದಿಲ್ಲ. ಅಷ್ಟರಲ್ಲೇ ಮೈಸೂರಿನಿಂದ ರೈತನೊಬ್ಬ ಅಳಲು ತೋಡಿಕೊಂಡಿದ್ದಾನೆ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಕೆ. ಬೆಳತ್ತೂರು ಗ್ರಾಮದ ರೈತ ನಂಜಪ್ಪ ಟ್ರ್ಯಾಕ್ಟರ್ ಖರೀದಿಗಾಗಿ 5 ಲಕ್ಷ ಸಾಲ ತೆಗೆದುಕೊಂಡಿದ್ರು. ಈಗಾಗಲೇ 3 ಲಕ್ಷ ಸಾಲ ಮರುಪಾವತಿ ಮಾಡಿದ್ದಾರಂತೆ. ಆದರೂ 9 ಲಕ್ಷ 10 ಲಕ್ಷ ಕಟ್ಟಿ ಅಂತ ನೋಟಿಸ್ ಕೊಟ್ಟು ಟಾರ್ಚರ್ ಕೊಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಾವು ತಗೊಂಡಿದ್ದು 5 ಲಕ್ಷ, 5 ಲಕ್ಷದಲ್ಲಿ 3 ಲಕ್ಷ ಕಟ್ಟಿ ಇನ್ನು 2 ಲಕ್ಷ ಬ್ಯಾಲೆನ್ಸ್ ಇತ್ತು. ಈಗ 9 ಲಕ್ಷ 10 ಲಕ್ಷ ಕಟ್ಟಿ ಅಂದ್ಕೊಂಡು ನಮಗೆ ನೋಟಿಸ್ ಕೊಟ್ಟು ಇವೆಲ್ಲ ಮಾಡ್ತಾ ಇದ್ದಾರೆ. ನಾವು ಡಿಸಿ ಸಾಹೇಬ್ರಿಗೂ ಕೊಟ್ಟು ಮತ್ತು ಮಾಧವಪ್ಪನವ್ರಿಗೂ ಕೊಟ್ಟು ಎಲ್ಲರಿಗೂ ಪ್ರಚಾರ ಮುಟ್ಟಿಸಿದ್ರು ಕೂಡ ನಮಗೆ ಯಾವುದು ಪ್ರಯೋಜನ ಆಗಿಲ್ಲ. ಇದನ್ನು ತಾವಾರು ನಮಗೆ ಒಳ್ಳೇದು ಮಾಡಿ ಉಳಿಸೋದು ದಾರಿ ಮಾಡಿ. ಮತ್ತು ನನಗೆ ಶುಗರ್ ಪೇಷೆಂಟು ಮತ್ತು ಹಾರ್ಟ್ ಪೇಷೆಂಟು ಎರಡೂ ಆಗಿ ನನಗೆ ತೊಂದರೆ ಇದೆ. ಇಂದು ಮತ್ತೊಮ್ಮೆ ಈ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಕೊಟ್ರೆ ಕಠಿಣ ಕ್ರಮ ತೆಗೆದುಕೊಳ್ತೇವೆ, ದೂರು ಸ್ವೀಕರಿಸಲು ಸಹಾಯವಾಣಿ ತೆಗೆಯುತ್ತಿದ್ದೇವೆ ಅಂತ ತಿಳಿಸಿದ್ರು. ಯಾರು ಇಂಥ ಮೈಕ್ರೋ ಫೈನಾನ್ಸ್ನವರು ಅಥವಾ ಮನಿ ಲೆಂಡರ್ಸು ಯಾರು ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಮಾಡ್ತಾ ಇದ್ದೀವಿ. ಡಿಸಿ ಆಫೀಸ್ಗಳಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಕೂಡಲೇ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳೋಕೆ ಹೇಳಿದ್ದೀನಿ. ಮೈಕ್ರೋ ಫೈನಾನ್ಸ್ ಹಾವಳಿ ನಿಯಂತ್ರಣಕ್ಕೆ ನೂತನ ಕಾನೂನು ತರಲು ಸರ್ಕಾರ ಪ್ರಯತ್ನ ಮಾಡುತ್ತಿದೆ ಅಂತ ಗದಗದಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಕಾನೂನು ಪ್ರತಿ ಅನುಭವಿ ಪೊಲೀಸ್ ಅಧಿಕಾರಿಗಳಿಗೆ ನೀಡಿದ್ದೇವೆ. 3-4 ದಿನದಲ್ಲಿ ಕಾನೂನು ಸ್ವರೂಪ ಗೊತ್ತಾಗಲಿದೆ. ಜನವರಿ 30ರಂದು ಕರಡು ಪ್ರತಿ ಸಂಪುಟ ಸಭೆಗೆ ಕೊಂಡೊಯ್ಯುತ್ತೇವೆ ಅಂತ ಮಾಹಿತಿ ನೀಡಿದ್ದಾರೆ. ಇನ್ನೊಂದು 3-4 ದಿವಸದೊಳಗೆ ಕಾನೂನಿನ ಸ್ವರೂಪ ಬರ್ತದೆ. 30ನೇ ತಾರೀಕಿಗೆ ನಾನು ಡ್ರಾಫ್ಟ್ ಕಾನೂನನ್ನು ಕ್ಯಾಬಿನೆಟಿಗೆ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಷ್ಟರೊಳಗಿನ ಗೃಹ ಸಚಿವರು, ಕಂದಾಯ ಸಚಿವರು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲರ ಜೊತೆಗೂ ಸಮಾಲೋಚನೆ ಮಾಡೋದಿದೆ. ನಂತರ ಮುಖ್ಯಮಂತ್ರಿಗಳ ಹತ್ರ ಅದನ್ನು ಸಲ್ಲಿಕೆ ಮಾಡ್ತೀನಿ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸಚಿವರು ಕ್ರಮ ಕೈಗೊಳ್ತೀವಿ ಎಂದಿದ್ದಾರೆ. ಹೊಸ ಕಾನೂನು ಜಾರಿಗೆ ಚರ್ಚೆ ನಡೀತಿದೆ ಅಂತ ಪರಮೇಶ್ವರ್ ಹೇಳಿದ್ರೆ, ಸಚಿವ ಕೃಷ್ಣ ಬೈರೇಗೌಡ ಕೇಂದ್ರ ಸರ್ಕಾರಕ್ಕೆ ತಿವಿದು ಅವರು ಸುಮ್ಮನೆ ಕೂತರು, ನಾವು ಸುಮ್ಮನೆ ಕೂರಲ್ಲ ಅಂತ ಗುಡುಗಿದ್ದಾರೆ. ಅದಕ್ಕೆ ಕಾನೂನೇನಾದರೂ ಬದಲಾವಣೆ ಮಾಡೋದಿದ್ರೆ ವಿ ವಿಲ್ ಡೂ ಇಟ್. ಹೊಸದಾಗಿ ಮಾಡೋದಕ್ಕೆ ಈಗ ಕೆಲವು ಕಾನೂನು ತರಬೇಕು ಅಂತ ಏನು ಅಂದ್ಕೊಂಡಿದ್ದೀವಿ, ಅದನ್ನು ಆರ್ಡಿನೆನ್ಸ್ ಮೂಲಕ ತರಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಹುಶಃ ಇನ್ನೊಂದು ವಾರದಲ್ಲಿ ಆ ಆರ್ಡಿನೆನ್ಸನ್ನು ಮಾಡಿ ಇದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಗವರ್ನರಿಗೆ ಕಳಿಸ್ಕೊಡ್ತೀವಿ. ಅದು ಭಾಳ ಕಠಿಣವಾಗಿರ್ತಕ್ಕಂಥ ಕಾನೂನು ಆಗಬೇಕು ಅಂತ, ಪೊಲೀಸ್ಗೆ ಎಕ್ಸ್ಟ್ರಾ ಪವರ್ ಕೊಡಬೇಕು ಅಂತ. NBFCಗಳನ್ನು ರೆಗ್ಯುಲೇಟ್ ಮಾಡುವಂಥದ್ದು ಕೇಂದ್ರ ಸರ್ಕಾರ ಮತ್ತು RBI. ಆದರೂ ಸಹ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು RBIದು ಇದ್ದರೂ ಸಹ ಅವರು ಜವಾಬ್ದಾರಿಯಲ್ಲಿ ಮೈಮರೆತಿದ್ದಾರೆ, ಎಚ್ಚರ ತಪ್ಪಿದ್ದಾರೆ ಅಂಥೇಳಿ ನಾವು ರಾಜ್ಯ ಸರ್ಕಾರ ಇವತ್ತು ಈ ಒಂದು ತಪ್ಪು ಕೆಲಸಗಳು ಏನು ನಡೀತಾ ಇದೆ ಅದರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ಮುಂದಾಗಿದ್ದೇವೆ. ಬಲವಂತವಾಗಿ ಮತ್ತು ಬೇರೆ ಜನನ ಬಾಡಿಗೆ ಜನ ಇಟ್ಕೊಂಡು ಗುಂಡಾಗಿರ ಮಾಡಿದ್ರೆ ಅದನ್ನು ಸೂಕ್ತ ಕ್ರಮ ತಗೊಳ್ತೇವೆ ಅಂತ. ಸೊ ಅದು ಬಂದರೆ ಅದು ಪರಿಶೀಲನೆ ಮಾಡಿ ಇಲ್ಲೂ ಅದರ ಪ್ರಕಾರ ಬಿಗಿಯಾದ ಕ್ರಮ ತಗೊಳ್ತೀವಿ ನಾವು. ಮೈಕ್ರೋ ಫೈನಾನ್ಸ್ನವರು ಯಾರ ಮೇಲೆ ಸಾಲ ಕೊಡೋರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ, ಬಲವಂತವಾಗಿ ಹಣ ವಸೂಲು ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದು ಸರ್ಕಾರ ಗಮನಕ್ಕೆ ಬಂದಿದೆ. ಈಗ ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಾಗಿ ಕ್ರಮ ತಗೋಬೇಕು ಅಂತೇಳಿ
ಸೂಚನೆ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಹೊಸ ಕಾನೂನು ತರಕ್ಕೂ ಅವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಇನ್ನೂ ಕೆಲ ಸಚಿವರು ಕಾಟ ಕೊಡುವ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ. ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಕೆಲವು ಜಾಗದಲ್ಲಿ ನಾವು ಕಂಡು ಬರ್ತಾ ಇದೆ, ಅಥವಾ ಕೆಲವು ರೌಡೀಸ್ನ ಕಳಿಸ್ಬಿಟ್ಟು ತೊಂದರೆ ಕೊಡ್ತಕ್ಕಂಥದ್ದು ಭಾಳ ಇನ್ಸಿಡೆಂಟ್ಸ್ಗಳು ನಡೀತಾ ಇದೆ. ನೀವು ಇದೇ ರೀತಿಯಾದಂಥ ಒತ್ತಡವನ್ನು ತಂದರೆ ನಾವು ಕಠಿಣವಾದ ಕಾನೂನು ಕ್ರಮಗಳನ್ನ ತಗೊಳ್ತೀವಿ ಅಂತ ತಮ್ಮ ಮುಖಾಂತರ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆ. ನನಗೂ ಸಹ ಭಾಳ ಆತಂಕ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳು ಯಾರ್ಯಾರಿದ್ದಾರೆ, ಈ ಕಳ್ಳರೆಲ್ಲ ಜನಗಳಿಗೆಲ್ಲ ತೊಂದರೆ ಕೊಡೋರು, ರೈತರುಗಳಿಗೆ ಹೆಣ್ಮಕ್ಳಿಗೆಲ್ಲ ತೊಂದರೆ ಕೊಡೋರು ಇದಾರಲ್ಲ, ಅವರೆಲ್ರಿಗೂ ನಾವು ಈಗಾಗಲೇ ನೋಟಿಸ್ಗಳು ಕೊಟ್ಟು ಯಾರಾದರೂ ಮೈಕ್ರೋ ಫೈನಾನ್ಸರು ಬಲವಂತವಾಗಿ ರೈತರುಗಳ ಹತ್ರ ಬಡವ್ರ ಹತ್ರ ಹಣ ವಸೂಲಿ ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ದಾಖಲೆ ನಾವು ಮಾಡಬೇಕು ಅಂತೇಳಿ ಈಗಾಗಲೇ ಆದೇಶ ಹೊರಡಿಸಿ. ಮೀಟ್ರ್ ಬಡ್ಡಿ ಅಥವಾ ಮೈಕ್ರೋ ಫೈನಾನ್ಸು ಇವೆಲ್ಲ ಯಾವ ರೀತಿ ಜನಕ್ಕೆ ಸಮಸ್ಯೆ ಕೊಡ್ತಾ ಇದ್ದಾರೆ, ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಕಾನೂನಲ್ಲಿ ಕ್ರಮ ತಗೊಳ್ಳುವಂಥದ್ದು ಒಂದು ಕಾಯ್ದೆಯನ್ನೇ ನಾವು ಹೊಸದಾಗಿ ತರಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಈ ಒಂದು ಸೆಷನ್ನಲ್ಲಿ ನಾವು ಅದನ್ನು ಮಾಡಿಸ್ತೇವೆ. ಇನ್ನು ಸಿಎಂ ಎಚ್ಚರಿಕೆ ಬಳಿಕ ಗದಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳೊಂದಿಗೆ ಎಸ್ಪಿ ನೇಮೇಗೌಡ ಸಭೆ ನಡೆಸಿ ಅಮಾಯಕ ಜನರಿಗೆ ಕಿರುಕುಳ ನೀಡದಂತೆ ತಾಕೀತು ಮಾಡಿದ್ದಾರೆ. ಆರ್ಬಿಐ ನಿಯಮ ಮೀರಿ ವರ್ತಿಸುವಂತೆ ಇಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಸಚಿವರು ಹೇಳ್ತಿರುವಂತೆ ಆದಷ್ಟು ಬೇಗ ಕಾನೂನು ಜಾರಿಯಾದರೆ ಫೈನಾನ್ಸ್ ಗೂಂಡಾಗಿರಿಗೆ ಬ್ರೇಕ್ ಬೀಳಬಹುದು. ಬ್ಯೂರೋ ರಿಪೋರ್ಟ್, TV9.